ನಮಸ್ಕಾರ. ಸದಾನಂದ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ದಿಲ್ಲಿಯಲ್ಲಿ ಫೆಬ್ರವರಿ 5ನೇ ತಾರೀಕಿಗೆ ಮತದಾನ ಆಗ್ತಾ ಇದೆ. ನಂತರ 8ನೇ ತಾರೀಕಿಗೆ ಫಲಿತಾಂಶ. ತಮಗೆಲ್ಲ ಗೊತ್ತಿದೆ, ಆಮ್ ಆದ್ಮಿ ಪಾರ್ಟಿ ಅಲ್ಲಿ 70 ಸ್ಥಾನಗಳಲ್ಲಿ 67 ಸ್ಥಾನಗಳನ್ನು ಕಳೆದ ಸಲ ಗೆದ್ದುಕೊಂಡಿತ್ತು. BJP ಕೇವಲ 3 ಸ್ಥಾನಗಳಲ್ಲಿ ತಪ್ಪಿಕೊಂಡಿತ್ತು. ಈ ಸಲ ಕಾಂಗ್ರೆಸ್, BJP ಮತ್ತು ಆಮ್ ಆದ್ಮಿ ಪಾರ್ಟಿ ಇವರು ಸ್ಪರ್ಧೆ ಮಾಡುತ್ತಿರೋದ್ರಿಂದ ಅಲ್ಲಿ ಸ್ಪರ್ಧಾಕನ ರಂಗೇರ್ತಾ ಇದೆ. ಒಟ್ಟಾರೆ ಅರವಿಂದ್ ಕೇಜ್ರಿವಾಲ್ ಈ ಬಾರಿ ಕೂಡ ಸರ್ಕಾರ ರಚಿಸುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ. ಯಾಕಂದರೆ ಕಳೆದ ವರ್ಷ ಕೂಡ ತಮಗೆ ಗೊತ್ತಿದೆ, ಭರ್ಜರಿಯಾಗಿ ಜಯಗಳಿಸಿದರು. ಅದಕ್ಕೂ ಮೊದಲು ಇವರೇ ಮುಖ್ಯಮಂತ್ರಿ ಆಗಿದ್ದರು. ಕಾರಣಾಂತರಗಳಿಂದ ಇವರು ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಬಂತು. ನಂತರ BJP ಅವರು ಕೂಡ 36 ವರ್ಷಗಳಿಂದ ಅಧಿಕಾರದಲ್ಲೇ ಇಲ್ಲ. ಅವರು ಕೂಡ ಪ್ರಯತ್ನ ಮಾಡ್ತಿದ್ದಾರೆ. ವೀರೇಂದ್ರ ಸಚ್ದೇವ್ ನೇತೃತ್ವದಲ್ಲಿ ಅವರು ಕೂಡ 2ನೇ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ 27 ಕ್ಯಾಂಡಿಡೇಟ್ಗಳನ್ನು ಡಿಕ್ಲೇರ್ ಮಾಡಿದ್ದಾರೆ. ಕಾಂಗ್ರೆಸ್ ಕೂಡ 2ನೇ ಪಟ್ಟಿ ಬಿಡುಗಡೆ ಮಾಡಿದೆ. ಆಮ್ ಆದ್ಮಿ ಪಾರ್ಟಿ ಅವರು ಕೂಡ 3ನೇ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಒಟ್ಟಾರೆ ಈ ಚುನಾವಣೆ ಒಂದು ಸ್ಪರ್ಧೆ, ಭಾಳ ತುರುಸಿನ ಸ್ಪರ್ಧೆ ಆಗುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ. ಆದರೆ ಅಲ್ಲಿ ಆಮ್ ಆದ್ಮಿ ಪಾರ್ಟಿಯ ಏನು ಯೂತ್ ವಿಂಗ್ ಇದೆ, ಲೇಡೀಸ್ ವಿಂಗ್ ಇದೆ, ನಂತರ ಕಾರ್ಮಿಕರ ವಿಂಗ್ ಇದೆ, ನಂತರ ಹೆಚ್ಚಾಗಿ ಸ್ಟೂಡೆಂಟ್ ವಿಂಗ, ಇವರು ಒಂದು ಪಕ್ಷದ ಶಕ್ತಿ ಅಂತ ಹೇಳ್ಬೋದು. ಅಲ್ಲಿ ರಿಕ್ಷಾವಾಲಾಗಳು ಅವರು ಕೂಡ ಆಮ್ ಆದ್ಮಿ ಪಾರ್ಟಿ ಪರವಾಗಿಯೇ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಕಳೆದ 10 ವರ್ಷಗಳಿಂದ ರಿಕ್ಷಾವಾಲ ಏನಿದ್ದಾರೆ ಅವು ಆಮ್ ಆದ್ಮಿ ಪಾರ್ಟಿ ಜೊತೆ ಗುರುತಿಸಿಕೊಂಡಿದ್ದರಿಂದ ಅದಕ್ಕೆ ಒಂದು ದೊಡ್ಡ ಶಕ್ತಿಯಾಗಿ ಬಂದಿತ್ತು. ತಮಗೆಲ್ಲ ಗೊತ್ತಿದೆ, ರಾಜ್ಯ ಪಾರ್ಟಿ ಇತ್ತು ಆಮ್ ಆದ್ಮಿ ಪಾರ್ಟಿ, ಈಗ ನ್ಯಾಷನಲ್ ಪಾರ್ಟಿ ಆಗಿದೆ. ಯಾವಾಗ ಪಂಜಾಬ್ ಎಲೆಕ್ಷನ್ ಗೆದ್ದರು ಆವಾಗ ನ್ಯಾಷನಲ್ ಪಾರ್ಟಿಯಾಗಿ ಗುರುತಿಸಿಕೊಂಡಿದೆ. ತಮಗೆ ಗೊತ್ತಿದೆ, ಅಣ್ಣಾ ಹಜಾರೆ ಅವರ ಕನಸಿನ ಕೂಸಾಗಿರಲಿಲ್ಲ ಇದು. ಅರವಿಂದ್ ಕೇಜ್ರಿವಾಲ್ ಅವರು ಅಣ್ಣಾ ಹಜಾರೆ ಒಂದು ಏನು ಸಂಘರ್ಷ ಇತ್ತು, ಏನು ಹೋರಾಟ ಇತ್ತು, ಅದರ ಲಾಭವನ್ನು ಪಡೆದುಕೊಂಡು ಏನು 15 ವರ್ಷದಿಂದ ಶೀಲಾ ದೀಕ್ಷಿತ್ ಅಲ್ಲಿ ಕಾಂಗ್ರೆಸ್ ಮುಖ್ಯಮಂತ್ರಿ ಆಗಿದ್ದು ಅವರನ್ನು ಕಿತ್ತೊಸೆದು ಇವರು ಮುಖ್ಯಮಂತ್ರಿ ಆದರು. ಇವರು ಸಂಘರ್ಷಮಯ ಜೀವಿ. ಅಲ್ಲಿ ಮೊಹಲ್ಲಾ ಕ್ಲಿನಿಕ್ ಹೆಸರು ಮಾಡಿದೆ. ನಂತರ ಫ್ರೀ ಶಿಕ್ಷಣ, ಫ್ರೀ ಬಸ್ಸು ಎಲ್ಲ ವ್ಯವಸ್ಥೆಯನ್ನು ಆರೋಗ್ಯದ ದೃಷ್ಟಿಯಿಂದ ನೋಡಿದರೆ ಎಲ್ಲ ಒಂದು ಕ್ಷೇತ್ರದಲ್ಲಿ ಆಮ್ ಆದ್ಮಿ ಪಾರ್ಟಿ ದೊಡ್ಡ ಹೆಸರನ್ನೇ ಮಾಡಿದೆ. ಅಲ್ಲಿ ಆಮ್ ಆದ್ಮಿ ಪಾರ್ಟಿ ಗೆಲ್ಲಲೇಬೇಕು. ನಂತರ ದಿಲ್ಲಿಯಲ್ಲಿ ತಮಗೆ ಗೊತ್ತಿದೆ, BJP ಆಡಳಿತದಲ್ಲಿರಬೇಕು, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿರಬೇಕು. ಒಟ್ಟಾರೆ ದಿಲ್ಲಿಯ ಬಗ್ಗೆ ಹೇಳಬೇಕಾದ್ರೆ ಅಲ್ಲಿ ಹೆಚ್ಚಾಗಿ ಬಡವರು, ಕೂಲಿ ಕಾರ್ಮಿಕರು, ದಿನಗೂಲಿ ನೌಕರರು ಹೆಚ್ಚಾಗಿ ಆಮ್ ಆದ್ಮಿ ಪಾರ್ಟಿ ಬೆಂಬಲಕ್ಕೆ ಈ ಸಲ ನಿಲ್ಲುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ. ಅರವಿಂದ್ ಕೇಜ್ರಿವಾಲ್ ಅವರು ಜೈಲಿಗೆ ಹೋಗಿ ಬಂದ ನಂತರ ಮತ್ತಷ್ಟು ಅವರ ಜನಪ್ರಿಯತೆ ಹೆಚ್ಚಾಗಿದೆ. ಈ ಸಲ ಕೂಡ 60ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವಂಥ ಸಾಧ್ಯತೆ ಹೆಚ್ಚಿದೆ. ಅಲ್ಲಿ 70 ಸ್ಥಾನಗಳಲ್ಲಿ ಏನು ಮೆಜಾರಿಟಿ ಬರಬೇಕಾದ್ರೆ 36 MLAಗಳಿದ್ದರೆ ಸಾಕು, ಮೆಜಾರಿಟಿ ಬರ್ತದೆ. ಅಂದರೆ ಈ ಸಲ ಕೂಡ ಆಮ್ ಆದ್ಮಿ ಪಾರ್ಟಿಯಲ್ಲಿ ಗೆಲ್ಲುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ. ಯಾರು ಇಂದಿಗೂ ಸದಾನಂದ ಬಾಮ್ನಿ ಯೂಟ್ಯೂಬ್ ವಾಹಿನಿ ಸಬ್ಸ್ಕ್ರೈಬ್ ಮಾಡಲಿ, ಅವ್ರು ಮಾಡಬೇಕು, ಶೇರ್ ಮಾಡಬೇಕು ಮತ್ತು ಸಬ್ಸ್ಕ್ರೈಬ್ ಮಾಡಬೇಕು. ಒಂದು ಲೈಕ್ ಕೊಟ್ಟರೆ ಅದೇ ನಮಗೆ ಸ್ಫೂರ್ತಿ. ನಾಳೆ ಮತ್ತೊಂದು ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ.